ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯರು ರಾಘವೇಂದ್ರರು ಸತ್ಯಧರ್ಮದೊಳಗೆ ರತರಾದವರೂ ಆದ ಯಾರು ಅವರ ಭಜನೆಯನ್ನು ಮಾಡ್ತಾರೋ ಅವರಿಗೆ ಕಲ್ಪವೃಕ್ಷ, ಯಾರು ಅವರಿಗೆ ನಮಿಸ್ತಾರೋ ಅಂಥವರ ಪಾಲಿಗೆ ಕಾಮಧೇನುಗಳಾಗಿ ತಮ್ಮ ದಿವ್ಯವಾದ ಪರಮಾದ್ಭುತವಾದ ಅನುಗ್ರಹದಿಂದ ಜೀವಿಗಳ ಕುಲ ಕೋಟಿಯನ್ನು, ಕೇವಲ ಮಾನವರೊಬ್ಬರನ್ನಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳನ್ನು ಕೂಡ, ಭೂತ ಪ್ರೇತಗಳನ್ನು ಕೂಡ ಅನುಗ್ರಹ ಮಾಡಿ ಉದ್ಧರಿಸುವ ಮಹಾಯತಿರಾಜರು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಅಪಾರವಾಗಿರ್ತಕ್ಕಂತಹ ಮಹಿಮೆಯನ್ನು ಕಂಡ ಶ್ರೀಮದ್ ಅಪ್ಪಣಾಚಾರ್ಯರು ಪರಮಾದ್ಭುತವಾದ ಮಂತ್ರ ಸದೃಶವಾದ ಗುರುಸ್ತೋತ್ರವನ್ನು, ರಾಘವೇಂದ್ರ ಸ್ತೋತ್ರವನ್ನು ರಚನೆ ಮಾಡಿ ಕೊನೆಯದಾಗಿರ್ತಕ್ಕಂತಹ ಪರಮಾದ್ಭುತವಾದ ಮಂತ್ರ ಸದೃಶವಾದ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ. ಅದರಲ್ಲಿಯ ಪೂಜ್ಯಾಯ ಎಂಬಂತಹ ಒಂದು ಪದವನ್ನು ಪ್ರಯೋಗ ಮಾಡಲಿಕ್ಕಾಗಿ ಏನು ಕಾರಣಗಳಿವೆ ಅನ್ನೋದನ್ನು 2 ದಿನಗಳಿಂದ ನೋಡ್ತಾ ಇದ್ದೇವೆ. ಪೂರ್ವಾರಾಧನೆ, ಮಧ್ಯಾರಾಧನೆ, ಇವತ್ತು ಉತ್ತರಾರಾಧನೆ. ಅಷ್ಟಾದರೂ ಪೂಜ್ಯಾಯ ಇನ್ನೂ ಮುಗಿದಿಲ್ಲ. ಹೇಳಲಿಕ್ಕೆ ಹೊರಟ್ರೆ ಇನ್ನೂ ಮುಗಿಯೋದು ಇಲ್ಲ. ಅದು ಅಂತಹ ಅತ್ಯದ್ಭುತವಾದ, ಬಹಳ ಅರ್ಥಗರ್ಭಿತವಾದ ಶಬ್ದ ಅದು. ಕೇವಲ ನಾವುಗಳು ಗುರುಸ್ತೋತ್ರದಲ್ಲಿ ಪೂಜ್ಯತ್ವ ಹೇಗಿದೆ ಅಂತ ಏನು ನಿರೂಪಣೆ ಮಾಡಿದ್ದಾರೆ ಅದನ್ನು ಮಾತ್ರ ನೋಡ್ತಾ ಇದ್ದೇವೆ, ಬೇರೆದನ್ನು ಏನನ್ನು ನೋಡ್ತಾ ಇಲ್ಲ. ರಾಘವೇಂದ್ರ ವಿಜಯದಲ್ಲಿ ಹೇಳಿರುವ ಪೂಜ್ಯತ್ವ ಹೇಗೆ ಇದೆ, ಗ್ರಂಥಗಳಿಂದ ಪೂಜ್ಯರು ಹೇಗಾಗಿದ್ದಾರೆ ಮೊದಲಾದವುಗಳನ್ನು ನಾವು ಇನ್ನೂ ನೋಡ್ತಾನೇ ಇಲ್ಲ. ಕೇವಲ ಗುರುಸ್ತೋತ್ರದಲ್ಲಿ ಬಂದಿರತಕ್ಕಂತಹ ಪೂಜ್ಯತ್ವ ಏನಿದೆ ಅನ್ನೋದನ್ನು ಮಾತ್ರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಚಿಂತನೆ ಮಾಡುವ ಮೊದಲು ಭಕ್ತರೊಬ್ಬರ ಜಿಜ್ಞಾಸೆಗೆ ಉತ್ತರವನ್ನು ಹೇಳಿ ನಾನು ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು. ಮೊದಲಿನ ದಿವಸವೇ ಹೇಳಬೇಕಾಗಿತ್ತು. ಬೆಂಗಳೂರಿನ ಭಾಸ್ಕರ ರಾವ್ ಎನ್ನುವಂತಹ ಸದ್ಭಕ್ತರೊಬ್ಬರು, ರಾಘವೇಂದ್ರ ಗುರು ಸಾರ್ವಭೌಮರ ಅಚ್ಛಿನ್ನ ಭಕ್ತರೊಬ್ಬರು ಪ್ರಶ್ನೆಯನ್ನು ಮಾಡಿದ್ದಾರೆ. ಆರಾಧನೆಗಳಲ್ಲಿ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ಯಾಕೆ ಹೀಗೆ ವಿಭಾಗಗಳನ್ನು ಮಾಡಿದ್ದಾರೆ, ಸ್ವಲ್ಪ ವಿವರಣೆಯನ್ನು ತಿಳಿಸಬೇಕು ಅಂತ ಅವರ ಒಂದು ಕಳಕಳಿಗೆ ಅನುಗುಣವಾಗಿ ಅದರ ವಿಷಯವನ್ನು ಸಂಕ್ಷಿಪ್ತದೊಳಗೆ ತಿಳಿದು ಯಾಕೆ ಪೂಜ್ಯರು ಅಂತ ತಿಳಿಯೋಣ. ಮಧ್ಯದ ಆರಾಧನೆ ಎಂದರೆ ಅವತ್ತು ನಿಜವಾದ ಆರಾಧನೆ. ಯಾರ ಆರಾಧನೆಯನ್ನು ಮಾಡ್ತಾ ಇರ್ತೇವೋ ಅವರು ಅವತ್ತು ದೇಹವನ್ನು ಬಿಟ್ಟ ದಿನವಾಗಿರುತ್ತೆ. ನಿನ್ನೆಯ ದಿವಸ ರಾಘವೇಂದ್ರ ಗುರು ಸಾರ್ವಭೌಮರು ಸದೇಹ ವೃಂದಾವನ ಪ್ರವೇಶ ಮಾಡಿರುವ ದಿನ. ಪ್ರಾಯಶಃ ದೇಹವನ್ನು ಜೀವ ತೊರೆದಾದ ಮೇಲೆ ವೃಂದಾವನ ಮಾಡೋದಾದರೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನ ಪ್ರವೇಶ ಸದೇಹ, ದೇಹದೊಳಗೆ ಜೀವ ಇರುವಾಗಲೇ ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಹೀಗೆ ಆದ ಘಟನೆಗಳು, ಅಂತಹ ಮಹನೀಯರು ತುಂಬ ವಿರಳ. ಸಾಂಗಲಿಯಲ್ಲಿ ಇರತಕ್ಕಂತಹ ಶ್ರೀಮದ್ ಉತ್ತರಾದಿ ಮಠದಲ್ಲಿ ವಿರಾಜಮಾನರಾದ ಶ್ರೀಮತ್ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಕೂಡ ಅಷ್ಟೇನೆ. ಅದಕ್ಕೆ ಆ ಊರಿಗೆ ಸಾಂಗಲಿ ಅಂತ ಹೆಸರು ಬಂತು.
ಅಂಗದೊಂದಿಗೆ ಸಹಿತರಾಗಿ ಅವರು ವೃಂದಾವನಸ್ಥರಾದ ಪ್ರದೇಶ ಅದು. ಆದ್ದರಿಂದ ಆ ಪ್ರದೇಶಕ್ಕೆ ಸಾಂಗಲಿ ಅಂತ ಹೆಸರು ಬಂತು. ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರ ಚರಿತ್ರೆಯಲ್ಲೂ ಕಾಣುತ್ತೇವೆ. ಅದೇ ರೀತಿಯಾಗಿ ಶ್ರೀಮತ್ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪರಮಾದ್ಭುತವಾದ ಚರಿತ್ರೆಯಲ್ಲೂ ಹಾಗೆ ಕಾಣುತ್ತೇವೆ. ವಿಮಾನ ಬಂದರೆ ನಾನು ಬರುವುದಿಲ್ಲ, ನನ್ನ ಗುರುಗಳ ಆರಾಧನೆಯನ್ನು ಮುಗಿಸಿ ಬರ್ತೇನೆ ಅಂತ ಹೇಳುತ್ತಾರೆ. ಹಾಗೆ ವಾದಿರಾಜ ಗುರುಸಾರ್ವಭೌಮರ, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ, ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ, ರಾಘವೇಂದ್ರ ಗುರುಸಾರ್ವಭೌಮರ ಇಂತಹ ಮಹನೀಯರ ಚರಿತ್ರೆಗಳಲ್ಲಿ ಇಂತಹ ಲೋಕೋತ್ತರವಾದ ದಿವ್ಯ ಶಕ್ತಿಯನ್ನು, ಘನ ವ್ಯಕ್ತಿತ್ವವನ್ನು ನಾವು ಕಾಣುತ್ತೇವೆ. ಹಾಗೆ ಯಾವತ್ತು ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೋ ಆ ದಿನವೇ ಪ್ರಧಾನವಾದ ದಿನ, ಅದುವೇ ಮಧ್ಯಾರಾಧನ. ಅದರ ಹಿಂದಿನ ದಿನ ಪೂರ್ವಾರಾಧನ, ಅದರ ಮುಂದಿನ ದಿನ ಉತ್ತರಾರಾಧನಾ ಅಂತ. ಯಾಕೆ ಒಂದೇ ದಿವಸ ಮಧ್ಯಾರಾಧನೆ ಅಂತ ಮಾಡಿಬಿಟ್ರೆ ಆಯ್ತಲ್ಲ ಅಂದರೆ ಅಲ್ಲ. ಸಾಂಶ ದೇವತೆಗಳು ಅಂತ ಏನಿರ್ತಾರೋ ಅಂಥವರು ಯತಿಗಳಾದಾಗ ಅಂಥವರು ತಾವು ಎಲ್ಲ ಕಡೆಗೂ ವ್ಯಾಪಿಸಿರುತ್ತಾರೆ. ಸಾಂಶ ದೇವತೆಗಳು ಕೇವಲ ಅದೊಂದು ಬೃಂದಾವನದಲ್ಲಿ ಅಂತಲ್ಲ. ಸಾಂಶ ದೇವತೆಗಳು ಪೀಠಾಧಿಪತಿಗಳಾಗಿ ಬಂದಿದ್ದರೆ, ಸನ್ಯಾಸಿಗಳಾಗಿ ಅವತಾರ ಮಾಡಿ ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿದ್ದರೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಇರ್ತಾರೆ ಅವರು. ಉದಾಹರಣೆಗೆ ರಾಘವೇಂದ್ರ ಗುರುಸಾರ್ವಭೌಮರೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಏನಲ್ಲ, ಕರೆದಲ್ಲಿಗೆ ಬರ್ತಾರೆ. ಮನಸ್ಸಿನೊಳಗೆ ಗುರು ರಾಘವೇಂದ್ರ ಅಂತ ಸ್ಮರಣೆ ಮಾಡಿದರೆ ಸಾಕು, ಮನಸ್ಸಿನೊಳಗೆ ಬರ್ತಾರೆ. ಅಯ್ಯೋ ಕಷ್ಟ ಬಂದಿದೆ ಸ್ವಾಮಿ ಅಂತ ಗುರು ರಾಘವೇಂದ್ರ ಕಾಪಾಡಬೇಕು ಅಂತ ಇಷ್ಟಂದರೆ ಸಾಕು, ಅಲ್ಲೇ ಕಾಪಾಡಿರ್ತಾರೆ ಮಹನೀಯರು. ಇಂತಹ ಸಾಂಶ ದೇವತೆಗಳೇನಿರ್ತಾರೆ ಇವರೆಲ್ಲ ಕರೆದಲ್ಲಿಗೆ ಬರುವ ಶಕ್ತಿಯನ್ನು ಹೊಂದಿದ್ದಾರೆ. ಇವರಿಗೂ ಇನ್ನು ಸಾಂಶ ದೇವತೆಗಳಾಗದೇ ಯತಿಗಳಾಗಿರ್ತಕ್ಕಂಥವರೇನಿದ್ದಾರೋ ಅವರಿಗೂ ಭಗವಂತ ಒಂದು ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿದ್ದಾನೆ. ಏನು ಅಂದರೆ, ಯಾವತ್ತು ಅವರ ಆರಾಧನೆ ಇರ್ತದೋ ಆ 3 ದಿನಗಳು, ಒಂದು ದಿನ ಅಲ್ಲ, ಆ 3 ದಿನಗಳು ತಾವು ವೃಂದಾವನ ಪ್ರವೇಶ ಮಾಡಿದ ವೃಂದಾವನದೊಳಗೆ ಭಕ್ತರಿಗೆ ಅನುಗ್ರಹ ಮಾಡಲು ಪ್ರತ್ಯಕ್ಷದಿಂದ ಆ ವೃಂದಾವನದೊಳಗೆ ಇರುತ್ತಾರೆ. 3 ದಿನಗಳ ಕಾಲ ಇರುತ್ತಾರೆ. ಅದಕ್ಕೋಸ್ಕರವಾಗಿ 3 ದಿನಗಳ ಆರಾಧನೆ ಅಂತ ಇರೋದು. ಅಂದಾಕ್ಷಣಕ್ಕೆ ಅವರಿಂದ ಉಪಕೃತರಾದ ನಾವು 3 ದಿನ ಆರಾಧನೆ ಮಾಡಬಾರದು. ಪೂರ್ವಾರಾಧನೆ ಅಂದರೆ ಇಡೀ ವರ್ಷ ಪೂರ್ವಾರಾಧನೆ ಅಂದರೆ ರಾಘವೇಂದ್ರ ಗುರುಸಾರ್ವಭೌಮರ ಆರಾಧನೆಯನ್ನು ನಾವು ಇಡೀ ವರ್ಷ ಮಾಡಿರಬೇಕು. ಅದು ಪೂರ್ವಾರಾಧನೆಗೆ ಮುಗೀತು, ಅದನ್ನು ಸಮರ್ಪಣೆ ಮಾಡಬೇಕು. ಅವತ್ತು ಅವರು ವೃಂದಾವನ ಪ್ರವೇಶ ಮಾಡಿದ ದಿನ, ನಿನ್ನೆಯ ದಿನ, ಅವತ್ತು ಮಧ್ಯಾರಾಧನೆ, ಅವತ್ತು ವಿಶೇಷವಾಗಿ ಗುರುಸಾರ್ವಭೌಮರ ಆರಾಧನೆಯನ್ನು ಮಾಡಬೇಕು. ಇನ್ನು ಮುಂದೆ ನಿಮ್ಮನ್ನು ಮರೆಯುವುದಿಲ್ಲ ಸ್ವಾಮಿ, ಉತ್ತರೋತ್ತರವಾಗಿ ಮತ್ತೆ ಮುಂದಿನ ವರ್ಷದ ಮಧ್ಯಾರಾಧನೆ ಬರುವವರೆಗೂ ನಾನು ಉತ್ತರಾರಾಧನೆ ಅಂದರೆ ನಿಮ್ಮ ಆರಾಧನೆಯನ್ನು ಮಾಡುತ್ತೇನೆ ಅಂತ ಇವತ್ತು ಪ್ರಾರಂಭ ಮಾಡೋದು ಉತ್ತರಾರಾಧನೆ. ಅದು ಅಂದರೆ ಏನಂತರ್ಥ, ಮಧ್ಯಾರಾಧನೆಯ ಮುಂದಿನ ದಿನದ ಆರಾಧನೆ ಏನಿದೆ ಅಂದರೆ ಮುಂದಿನ ದಿನದಿಂದ ಮುಂದಿನ ವರ್ಷದ ಪೂರ್ವಾರಾಧನೆಯವರೆಗೂ ಕೂಡ ಅದು ಉತ್ತರಾರಾಧನೆ ಅಂತ ಕರೆಸಿಕೊಳ್ಳುತ್ತದೆ. ಹೀಗೆ ಮಾಡುವುದು ಉತ್ತಮ ಕಲ್ಪ. ಹಾಗೆ ಮಾಡಬೇಕು. ಅವರಿಂದ ಅನಂತ ಉಪಕಾರ ಪಡೆದ ನಾವುಗಳು ಅಷ್ಟೂ ಕೃತಜ್ಞತೆಯನ್ನು ಸಲ್ಲಿಸದಿದ್ದರೆ ಹೇಗೆ? ಆದ್ದರಿಂದ ಮಾಡಬೇಕು. ಆದರೆ ಮಾನವರು ನಾವು ಲೌಕಿಕ ವ್ಯವಹಾರದೊಳಗಿದ್ದೇವೆ, ಅಷ್ಟು ಶಕ್ತಿ ಇಲ್ಲ. ಭಕ್ತಿ ಇದೆ, ಗುರುಸಾರ್ವಭೌಮರಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿ ಇದೆ, ಶ್ರದ್ಧೆ ಇದೆ, ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಕೊನೆಯ ಪಕ್ಷ ಆದರೂ 3 ದಿನಗಳು ಮಾಡೋದು. ಹೀಗಾಗಿ ಇಡೀ ವರ್ಷದ ಪ್ರತಿನಿಧಿಯಾಗಿ ಹಿಂದಿನ ದಿನ ಪೂರ್ವಾರಾಧನೆ ಅಂತ ಹೇಳಿ, ಮಧ್ಯಾರಾಧನೆ ಅವತ್ತು ಅವರು ವಿಶೇಷವಾಗಿ ಅವರ ಆರಾಧನೆ, ಅವತ್ತು ವೃಂದಾವನ ಪ್ರವೇಶ ಮಾಡಿದ ದಿನ ಅನ್ನುವ ಕಾರಣಕ್ಕಾಗಿ ಅವತ್ತು ಆರಾಧನೆ, ಇಡೀ ವರ್ಷ ಮುಂದೆ ಮಾಡಬೇಕಾಗಿದ್ದರ ಪ್ರತಿನಿಧಿಯಾಗಿ ಉತ್ತರದಲ್ಲಿ ಉತ್ತರಾರಾಧನೆ ಅಂತ ಮಾಡುವುದು ಒಂದು ರೂಢಿ, ಒಂದು ಸಂಪ್ರದಾಯ. ಹಾಗೆ ಶಾಸ್ತ್ರ ಪ್ರಮಾಣ ವಚನಗಳೂ ಇವೆ ಎಂಬುದಾಗಿ ಹಿಂದೆ ಜ್ಞಾನಿಗಳು ನಮಗೆ ಹೇಳಿದ್ದು, ನೆನಪಿಗೆ ಇದ್ದದ್ದು. ಆ ನೆನಪಿಗಿದ್ದ ಮಾತಿನಂತೆ ಅದೇನು ಸ್ಮರಣೆಗೆ ಭಗವಂತ ಕೊಟ್ಟಿದ್ದಾನೆ ಆ ವಿಷಯವನ್ನು ಜ್ಞಾನಿಗಳು ಹಿಂದೆ ನಮಗೆ ಹೇಳಿದ್ರೋ ಆ ಮಾತಿಗನುಗುಣವಾಗಿ ಈ ವಿಚಾರವನ್ನು ಹೇಳಿದ್ದು. ವಿಶೇಷವಾಗಿ ಅವತ್ತು ಅವರು ಬೃಂದಾವನಗಳಲ್ಲಿ 3 ದಿನಗಳ ಕಾಲ ಬೃಂದಾವನದಲ್ಲಿ ವಿರಾಜಮಾನರಾಗಿರ್ತಾರೆ. ಭಕ್ತರನ್ನು ಕಣ್ತುಂಬ ನೋಡ್ತಾರೆ. ಕಣ್ತುಂಬ ಗುರುಗಳನ್ನು ನೋಡಿದ ಭಕ್ತರಿಗೆ ಮನಸಾ ಆಶೀರ್ವಾದ ಮಾಡುತ್ತಾರೆ. ನಿಮಗೆ ಉತ್ತರೋತ್ತರ ಕಲ್ಯಾಣವಾಗಲಿ ಅಂತ ಅವತ್ತು ಯಾರು ಸೇವೆ ಮಾಡ್ತಾರೆ, ಸೇವೆ ಮಾಡಿದವರಿಗೆ ವಿಶಿಷ್ಟ
ವಿಶಿಷ್ಟವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡುತ್ತಾರೆ. ಅಂತಹ ಶಕ್ತಿ ಭಗವಂತ ಸಾಂಶರೋ ನಿರಂಶರೋ ಆ ಎಲ್ಲ ಸನ್ಯಾಸಿಗಳಿಗೆ ಭಗವಂತಹ ಅಂತಹ ಸೌಭಾಗ್ಯವನ್ನು ಕರುಣಿಸಿದ್ದಾನೆ. ಆ ಕಾರಣದಿಂದಾಗಿ ಯಾರದೇ ಆರಾಧನೆ ಇದ್ದರೂ ಕೂಡ 3 ದಿನಗಳ ಕಾಲ ಆರಾಧನೆಯನ್ನು ಮಾಡೋದು ಅಂತೇನಿದೆ ಅದು ಸತ್ಸಂಪ್ರದಾಯ. ಹೀಗೆ ಸಂಪ್ರದಾಯ ಬಂದಿದೆ ಅಂತ ಇಷ್ಟು ತಿಳಿದು ಅದಕ್ಕೋಸ್ಕರವಾಗಿ 3 ದಿನಗಳ ಆರಾಧನೆಯನ್ನು ಮಾಡೋದು. ಅಂದಾಕ್ಷಣಕ್ಕೆ 3 ದಿನ ಮಾತ್ರ ಇರ್ತಾರೆ ಬೃಂದಾವನದಲ್ಲಿ, ಬೇರೆ ದಿನಗಳು ಇರುವುದಿಲ್ಲ ಅಂತ ಸರ್ವಾತ್ಮನ ತಿಳಿಯೋದು ಬೇಡ. ಅವರು ಯಾವಾಗಲೂ ಇರ್ತಾರೆ. ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನವನ್ನು ಅವತ್ತು ತಮ್ಮ ರೂಪದ ಪ್ರಕಟವನ್ನು ಮಾಡಿ ಅವತ್ತು ತಾವೇನು ಪ್ರತಿನಿತ್ಯ ಭಗವಂತನ ಉಪಾಸನೆಯನ್ನು ಮಾಡುವ ಪ್ರತಿಮೆಗಳಿತ್ತೋ ತಾವು ಈ ಜೀವವಾಗಿ ಇರುವಾಗ ಎಲ್ಲರ ಕಣ್ಣಿಗೆ ಕಾಣ್ತಾ ಇರುವಾಗ ಯಾವ ಭಗವಂತನ ಪ್ರತಿಮೆಗಳನ್ನು ಪೂಜೆ ಮಾಡಿ ಉಪಾಸನೆ ಮಾಡಿ ಸಿದ್ಧಿಯನ್ನು ಪಡೆದಿದ್ದರೋ ಆ ಭಗವಂತನನ್ನು ಸ್ವತಃ ಅವತ್ತು ಅವರ ಆರಾಧನೆಯ ಸಂದರ್ಭದಲ್ಲಿ ಇವತ್ಯಾರು ಪೀಠಾಧಿಪತಿಗಳು ಪೂಜೆ ಮಾಡ್ತಿರ್ತಾರೋ ಅವರೊಳಗೆ ಇವರು ಪ್ರವೇಶ ಮಾಡಿ ಅವರು ಹಾಗೆ ಭಗವಂತನ ಅರ್ಚನೆಯನ್ನು ಮಾಡ್ತಾರೆ ಎನ್ನುವಂತಹ ಒಂದು ಶಿಷ್ಟ ಸಂಪ್ರದಾಯದ ಕಥೆ ಈ ಸಂದರ್ಭದಲ್ಲಿ ನಾವು ಸ್ಮರಣೆಗೆ ತಂದುಕೊಳ್ಳೋಣ. ಅದಕ್ಕೋಸ್ಕರ 3 ಆರಾಧನೆಗಳು ಅಂತ. ಸರಿ, ಇಷ್ಟು ತಿಳಿದು ಹಾಗಾದರೆ ಪೂಜ್ಯಾಯ ಯಾಕೆ ರಾಘವೇಂದ್ರ ಗುರು ಸಾರ್ವಭೌಮರು ಪೂಜ್ಯರಾಗಿದ್ದಾರೆ ಅಂತ. ತದ್ದರ್ಶನಂ ದುರಿತ ಕಾನನದಾವಭೂತಂ. ಆಶ್ಚರ್ಯ ಅಂದರೆ ಕೇವಲ ಅವರ ಪಾದುಕೆಗಳ ದರ್ಶನ ಮಾತ್ರದಿಂದಲೇ ತದ್ದರ್ಶನಂ ರಾಘವೇಂದ್ರ ಗುರು ಸಾರ್ವಭೌಮರ ಪಾದುಕೆಗಳ ದರ್ಶನ ಮಾಡಿದರೆ ಸಾಕು. ಪಾದುಕೆಗಳ ದರ್ಶನ ಮಾಡಿದರೆ ಸಾಕು. ಏನೇನು ಪರಿಹಾರವಾಗ್ತವೆ ಅಂದರೆ ಎಲ್ಲ ಪಾಪಗಳ ಕಾಡು ದುರಿತ ಕಾನನ, ಅನಿಷ್ಟವಾಗಿರ್ತಕ್ಕಂತಹ ಕಾನನಗಳು ಅಂದರೆ ಕೆಟ್ಟದಾಗಿರ್ತಕ್ಕಂತಹ ಕಾಡು ಏನಿದೆ, ಪಾಪಗಳ ಕಾಡು ಅಂತ ಏನಿದೆ ಅದನ್ನೆಲ್ಲ ಸುಟ್ಟು ಹಾಕುವ ಅಪರಿಮಿತವಾದ ಸಾಮರ್ಥ್ಯ ತಮ್ಮೊಳಗೆ ಇದೆ. ಆದ್ದರಿಂದ ಪೂಜ್ಯಾಯ ನೀವು ಪೂಜ್ಯರಾಗಿದ್ದೀರಾ. ನೋಡಿ, ಈ ಸಾಮರ್ಥ್ಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಬರುವಂಥದ್ದಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ಹೇಳುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಒಂದು ವಿಶಿಷ್ಟವಾದ ಗುಣ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಇತ್ತು ಅಂತ ವರ್ಣನೆ ಮಾಡುತ್ತಾರೆ. ಆ ಇಬ್ಬರು ನೋಡಿ, ತಂದೆ ಮಗ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಮಕ್ಕಳಾಗಿರ್ತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರು, ಇವರಿಬ್ಬರೂ ಕೂಡ ಗುರುಗಳಲ್ಲಿ ಹೇಗೆ ಭಕ್ತಿ ಮಾಡಬೇಕು, ಗುರುಗಳಲ್ಲಿ ಇಟ್ಟ ವಿಶ್ವಾಸ ಅದು ಹೇಗೆ ರಕ್ಷಣೆ ಮಾಡುತ್ತದೆ ಅನ್ನೋದನ್ನು ಕರಾರುವಾಕ್ಕಾಗಿ ನಿರ್ಭಯವಾಗಿ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಹೇಳುವಾಗ, ಜಯಸಿಂಹರಾಜನಿಗೆ ಹೇಳುವಾಗ ಇನ್ನೂ ಅವರ ಶಿಷ್ಯರಾಗಿಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಹೇಳುವಾಗ ಹೇಳುತ್ತಾರೆ ಜಯಸಿಂಹರಾಜ, ಇವರ ಪಾದದ ಧೂಳಿಗಳನ್ನು ದೇವತೆಗಳು ಶಿರಸಾಧಾರಣೆ ಮಾಡುತ್ತಾರೆ, ಅಂತಹ ಮಹನೀಯರು ನಿನ್ನ ರಾಜ್ಯಕ್ಕೆ ಬಂದಿದ್ದಾರೆ, ಇದು ಸಾಮಾನ್ಯವಲ್ಲ ಅಂತ ಶಿಷ್ಯರಾಗುವ ಮೊದಲು ಅವರಿಗಿರುವ ದೀಕ್ಷೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ. ಅದಾದ ನಂತರದಲ್ಲಿ ವಾಕ್ಯಾರ್ಥವನ್ನು ಮಾಡಿ ಸೋತು ಶರಣಾದಾಗ ಪ್ರಾರ್ಥನೆಯನ್ನು ಮಾಡುತ್ತಾರೆ, ಸ್ವಾಮಿ ಮನಸ್ಸು ಚಂಚಲ, ಆದ್ದರಿಂದಾಗಿ ನಾನು ನಿಮ್ಮೊಟ್ಟಿಗೆ ವಾಕ್ಯಾರ್ಥವನ್ನು ಮಾಡಿದೆ, ನನಗೇನೂ ಬೇಡ ಸ್ವಾಮಿ, ಪದ ಪದ್ಮ ರಜೋ ದಾಸ್ಯಂ ಧ್ರುವಮ್ಮೆ ದೀಯತಾಂ ಇತಿ ಅಂತಾರೆ. ನಿಮ್ಮ ಪಾದದ ಧೂಳಿಯ ಸೇವೆಯನ್ನು ಮಾಡುವ ನಿಮ್ಮ ಪಾದದ ಸೇವಕರಲ್ಲ, ಪಾದದ ಧೂಳಿಯ ಆಳ್ತನದ ಭಾಗ್ಯವನ್ನು ನನಗೆ ಕೊಡಿ ಅಂತ ಕೇಳ್ತಾರೆ. ಸಾಕ್ಷಾತ್ತಾಗಿ ಹನುಮ, ಭೀಮ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ರೂಪಗಳಿಂದ ರಾಮ, ಕೃಷ್ಣ, ವೇದವ್ಯಾಸ ರೂಪಗಳ ಪೂಜೆ ಮಾಡೋದನ್ನು ಕಾಣ್ತಾ ಇರುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಪರವಶರಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ವಿಷ್ಣುಂಗ್ರ ನಿಷ್ಠಾತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ಪಾಂಸವೋಸ್ಮಾನ್ ಪುನಂತು ಅಂತಾರೆ. ನೋಡಿ, ಪಾಂಸವಃ ಅಸ್ಮಾನ್ ಪುನಂತು, ನಿಮ್ಮ ಪಾದದ ಧೂಳಿಗಳು ನಮ್ಮನ್ನು ರಕ್ಷಿಸಲಿ ಅಂತಾರೆ. ಬ್ರಾಹ್ಮಣನ ಪಾದದ ಧೂಳಿಯೊಳಗೆ ಭಗವಂತ ಈ ಶಕ್ತಿಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ವೇದಗಳಲ್ಲಿ ನಾವು ಕಾಣ್ತೇವೆ. ಅಂತಹ ದಿವ್ಯವಾದ ಶಕ್ತಿ ಅದು ಬ್ರಾಹ್ಮಣರ ಪಾದದ ಧೂಳಿಯೊಳಗೆ ಎಷ್ಟು ಶಕ್ತಿ ಇದೆ
ಅನ್ನೋದನ್ನು ವೇದಗಳಲ್ಲಿ ಏನು ಕಾಣುತ್ತೇವೆ, ಪುರಾಣಗಳಲ್ಲಿ ಏನು ಭಗವಂತ ನಿರೂಪಣೆಯನ್ನು ಮಾಡುತ್ತಾನೆ, ಅಂತಹ ದಿವ್ಯವಾದ ಶಕ್ತಿ ಶ್ರೀಮದ್ ಆಚಾರ್ಯರಲ್ಲಿ ಇತ್ತು ಅಂತ ಕೇಳುತ್ತೇವೆ. ಆ ಭವ್ಯವಾಗಿರ್ತಕ್ಕಂತಹ ಪರಂಪರೆಯಲ್ಲಿ ಬಂದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಪಾದದ ಧೂಳಿಯಲ್ಲಿ ಆ ಶಕ್ತಿ ಇರೋದಿಲ್ಲೇನು? ಅವತ್ತು ಅಲ್ಲ, ಇವತ್ತೂ ಆ ಮೃತ್ತಿಕೆಯನ್ನು ಸೇವನೆ ಮಾಡೋದರಿಂದ ಸಮಸ್ಯೆಗಳು ಬಂದಾಗ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀಮದ್ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಒಂದು ಸಂದರ್ಭದಲ್ಲಿ ಬೇರೆ ಪ್ರದೇಶಕ್ಕೆ ದಿಲ್ಲಿಗೆ ಹೋದ ಸಂದರ್ಭದಲ್ಲಿ ಒಬ್ಬ ಆ ವಿದ್ಯಾಮಾನ್ಯ ತೀರ್ಥರ ಗುರುಸ್ಮರಣೆಯನ್ನು ಮಾಡುವಾಗ ಅದರ ಸ್ಮರಣೆಯನ್ನು ಮಾಡಿದ್ದೇವೆ. ಅದನ್ನು ಅವಶ್ಯವಾಗಿ ತಾವು ಕೇಳಬಹುದು, ಅಲ್ಲಿ ವಿಸ್ತಾರವಾಗಿ ಹೇಳಿದ್ದೇವೆ. ಈಗ ಸುಮ್ಮನೆ ಸ್ಮರಣೆಯನ್ನು ಮಾಡಿಕೊಳ್ಳೋದಾದರೆ, ಒಬ್ಬ ಹೆಣ್ಣುಮಗಳು ಬಂದಿದ್ದಾಳೆ, ಅವಳಿಗೆ ಪಾಪ ಬಹಳ ಸಮಸ್ಯೆ ಇದೆ, ಈ ಸಮಸ್ಯೆಗೆ ನಿವಾರಣೋಪಾಯವನ್ನು ಹೇಳಬೇಕು ಅಂತ ಹೇಳಿದಾಗ ಏನೂ ಇಲ್ಲ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ರಾಯರ ಮೃತ್ತಿಕೆಯನ್ನು ಕೊಟ್ಟಿದ್ದಾರೆ, ಇದನ್ನು ಹಚ್ಕೋ ಸಮಸ್ಯೆ ನಿವಾರಣೆ ಆಗ್ತದೆ ಅಂತ ಹೇಳಿದ್ದಾರೆ. ತಿರುಗಾ ಮತ್ತೊಮ್ಮೆ ಆ ಪ್ರದೇಶಕ್ಕೆ ಬರುವುದರೊಳಗಾಗಿ ಅವಳಿಗೆ ಆ ಸಮಸ್ಯೆ ಏನಿತ್ತು ಅದು ನಿವಾರಣೆಯಾಗಿ ಹೋಗಿತ್ತು ರಾಘವೇಂದ್ರ ಗುರು ಸಾರ್ವಭೌಮರ ಮೃತ್ತಿಕೆಯಿಂದ ಅಂತ. ರಾಘವೇಂದ್ರ ಗುರು ಸಾರ್ವಭೌಮರ ಬಗ್ಗೆ ಅಪಾರವಾಗಿರ್ತಕ್ಕಂತಹ ವಿಶ್ವಾಸ ಸ್ವತಃ ನಮಗೂ ಆದ ಒಂದು ದೊಡ್ಡ ಅನುಭವ. ವಿದ್ಯಾಮಾನ್ಯ ತೀರ್ಥರಿಂದ ರಾಘವೇಂದ್ರ ಗುರು ಸಾರ್ವಭೌಮರ ಪೂಜೆಯನ್ನು ಮಾಡಬೇಕು. ನಮ್ಮ ತಂದೆ ಹನುಮಂತ ದೇವರ ಪೂಜೆಯನ್ನು ಮಾಡ್ತಿದ್ರು. ಅಲ್ಲಿ ವಾದಿರಾಜ ಗುರು ಸಾರ್ವಭೌಮರ, ರಾಘವೇಂದ್ರ ಗುರು ಸಾರ್ವಭೌಮರ ಮೃತ್ತಿಕಾ ಬೃಂದಾವನವನ್ನು ಸ್ಥಾಪನೆ ಮಾಡಬೇಕು. ಪರಮಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಿನ್ನೆ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೇವರ ಒಂದು ದೇವಸ್ಥಾನದ ಭೂಮಿ ಪೂಜೆ ಅಂತ ಏನಾಯಿತೋ ಇದರದು ಪೂರ್ತಿ ಕನಸು ಕಂಡು ಹೋರಾಟ ಮಾಡಿ ಇಡೀ ಜೀವನ ಪೂರ್ತಿಯಾಗಿ ಶ್ರೀರಾಮಚಂದ್ರ ದೇವರ ಈ ದೇವಸ್ಥಾನ ಆಗಬೇಕು ಅನ್ನುವುದರಲ್ಲಿ ಹಗಲಿರುಳು ಪರಿಶ್ರಮಪಟ್ಟ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರೇನಿದ್ದಾರೋ ಅವರು, ಅವರ ಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಇವರು ಬರಬೇಕು. ಆದರೆ ಅಲ್ಲಿ ನೋಡಿದ್ದಾರೆ, ಒಂದು ದೋಷ ಕಂಡಿದೆ. ಅದರ ಬಗ್ಗೆ ಎಲ್ಲ ಅಲ್ಲಿ ಹೇಳಿದ್ದೇನೆ ಅಂತ ಈಗ ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ ಅಷ್ಟೇ. ಆ ಸಂದರ್ಭದಲ್ಲಿ ಅಲ್ಲಿ ದೋಷ ಇದೆ, ನಾನು ಸ್ಥಾಪನೆ ಮಾಡುವುದಿಲ್ಲ ಅಂತ ಹೇಳಿ ಆ ದೋಷವನ್ನು ತೆಗೆದ ಮೇಲೆ ರಾಘವೇಂದ್ರ ಗುರು ಸಾರ್ವಭೌಮರ ಸ್ಥಾಪನೆಯನ್ನು ಮಾಡಿದ್ದಾರೆ ಮಹನೀಯರು. ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರು ಪೂರ್ತಿ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಯಾರು ಅಂದರೆ ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಹೀಗೆ ಅಪಾರ ನಂಬಿಕೆ ಅವರಿಗೆ ರಾಯರ ಮೇಲೆ. ಆ ರಾಘವೇಂದ್ರ ಗುರು ಸಾರ್ವಭೌಮರ ಮೃತ್ತಿಕೆ ಏನಿದೆ, ಅವರ ಪಾದ ಏನಿದೆ, ಆ ಪಾದುಕೆಗಳನ್ನು ಇವತ್ತು ಪಾದ ನೋಡುವ ಅದೃಷ್ಟ ನಮಗಿಲ್ಲ. ಪಾದುಕೆಗಳನ್ನು ನೋಡಿದರೆ ಅದೇ ದೊಡ್ಡ ಅದೃಷ್ಟ. ಅದು ಅವರ ಪಾದಗಳೇ. ಅಲ್ಲಿ ತಮ್ಮ ದಿವ್ಯವಾದ ಸನ್ನಿಧಾನವನ್ನು ಇಟ್ಟಿರ್ತಾರೆ ತಮ್ಮ ಪಾದುಕೆಗಳಲ್ಲಿ. ಗುರುಪಾದುಕಾ ಸ್ತೋತ್ರ ಅಂತ ಬೇಕಾದಷ್ಟು ಸ್ತೋತ್ರಗಳಿವೆ. ಗುರುಪಾದುಕೆಗಳ ಮಹತ್ವವನ್ನು ಹೇಳುವ ಪುರಾಣಗಳಲ್ಲಿ ಬೇಕಾದಷ್ಟು ಮಾತುಗಳು ಸಿಗುತ್ತವೆ. ಅವುಗಳನ್ನೆಲ್ಲ ನೋಡಿದಾಗ ಗುರುಗಳ ಪಾದುಕೆಗಳಲ್ಲಿ ಎಷ್ಟು ಭಗವಂತ ತನ್ನ ದಿವ್ಯವಾದ ಸನ್ನಿಧಾನವನ್ನು ಇಟ್ಟಿರ್ತಾನೆ, ಆ ಪಾದುಕೆಗಳಿಗೆ ಏಕೆ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಪುರಾಣಗಳಲ್ಲಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಅಂತಹ ಅಪರಿಮಿತವಾದ ಒಂದು ಶಕ್ತಿ ಏನಿದೆ, ತದ್ದರ್ಶನಂ ದುರಿತ ಕಾನನ ದಾವಭೂತಂ. ನಿಮ್ಮ ದರ್ಶನ, ನಿಮ್ಮ ಬೃಂದಾವನದ ದರ್ಶನ, ಅದಕ್ಕಿಂತ ಹೆಚ್ಚಾಗಿ ನಾವು ತಿಳಿಬೇಕು ಅಂದರೆ, ಅಧ್ಯಾತ್ಮ ಸಾಧಕರಾಗಬೇಕಾದರೆ ತದ್ದರ್ಶನ ಅಂದರೆ ನಿಮ್ಮ ಗ್ರಂಥಗಳ ದರ್ಶನ. ರಾಘವೇಂದ್ರ ಗುರು ಸಾರ್ವಭೌಮರ ಗ್ರಂಥಗಳನ್ನು ಇಟ್ಟು ಪ್ರದಕ್ಷಿಣೆ ಹಾಕಿದರೆ ಸಾಕು, ಸಕಲ ಅಪೇಕ್ಷೆಗಳು ಈಡೇರುತ್ತವೆ, ಸಂಶಯವೇ ಇಲ್ಲ. ಅವರ ಗ್ರಂಥಗಳ ದರ್ಶನ ಅಂದರೆ ಬರೀ ಕೇವಲ ನೋಡಿದರೆ ಸಾಕು. ಪರಿಮಳ ಗ್ರಂಥ ರಾಘವೇಂದ್ರ ಗುರು ಸಾರ್ವಭೌಮರು, ಇದು ಪರಿಮಳ ಗ್ರಂಥವೇ, ಇಷ್ಟು ತಲೆಗೆ ಹಚ್ಕೊಂಡ್ರೆ ಸಾಕು. ಆ ಗ್ರಂಥಕ್ಕೆ ಹತ್ತಿರುವ ಮಣ್ಣಿನ ಧೂಳಿಗಳ ಸ್ಪರ್ಶ ಕೈಗೆಷ್ಟಾಗಿದೆಯೋ ಅಷ್ಟು 1000 ವರ್ಷಗಳವರೆಗೆ ಇವನಿಗೆ ದುಃಖ ಬರುವುದಿಲ್ಲ. ಹೀಗಾಗಿ ತದ್ದರ್ಶನ, ಅವರ ಬೃಂದಾವನದ ದರ್ಶನ, ಅವರ ಪಾದುಕೆಗಳ ದರ್ಶನ, ಅವರ ಮೃತ್ತಿಕೆಯ ದರ್ಶನ ಅಷ್ಟೇ ಅಲ್ಲ, ಅವರ ಗ್ರಂಥಗಳ ದರ್ಶನ. ಪರಮ ಅಗದಿ ಉತ್ತಮವಾಗಿ ತಿಳಿಯೋದಾದರೆ ಅವರ ಗ್ರಂಥಗಳ ದರ್ಶನ. ಏನು ಗ್ರಂಥಗಳನ್ನು ಬರೆದಿದ್ದಾರೆ, ಒಟ್ಟಾರೆ ಅವರು ಬರೆದ ಗ್ರಂಥಗಳನ್ನು 5 ವಿಭಾಗ ಮಾಡಬಹುದು. ಮೊದಲನೆಯದಾಗಿ ಶ್ರುತಿ ಪ್ರಸ್ಥಾನ, ಎರಡನೆಯದಾಗಿ ಉಪನಿಷತ್ ಪ್ರಸ್ಥಾನ, ಮೂರನೆಯದಾಗಿ ಗೀತಾ ಪ್ರಸ್ಥಾನ, ನಾಲ್ಕನೆಯದಾಗಿ ಸೂತ್ರ ಪ್ರಸ್ಥಾನ, ಐದನೆಯದಾಗಿ ಸ್ವತಂತ್ರ ಕೃತಿಗಳು ಅಂತ ನಾವು 5 ವಿಭಾಗಗಳನ್ನು ಮಾಡಬಹುದು. 5 ವಿಭಾಗಗಳಲ್ಲಿ ತಮ್ಮ ಅದ್ವಿತೀಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಆದ್ದರಿಂದ ಪೂಜ್ಯರಾಗಿದ್ದಾರೆ. ಸಾಮಾನ್ಯ ಗ್ರಂಥಗಳಲ್ಲ. ಪ್ರಾಯಶಃ ಇಷ್ಟು ಗ್ರಂಥಗಳನ್ನು ಆಳವಾಗಿ ಎಲ್ಲ ಜಿಜ್ಞಾಸುಗಳ ಒಳಗೆ ಮೂಡುವ ಪ್ರಶ್ನೆಗಳನ್ನು ನಿವಾರಣೆ ಮಾಡುತ್ತಾ ಅದು ತಲೆಯಲ್ಲಿ ಅಚ್ಚೊತ್ತುವಂತೆ ಮೂಡಿಸುವ ಅದ್ವಿತೀಯ ಲೇಖಕರು ಅಂದರೆ
ಅದ್ವಿತೀಯ ಟಿಪ್ಪಣಿಕಾರರು ಅಂದರೆ, ಅದ್ವಿತೀಯ ಟೀಕಾಕಾರರಂದರೆ, ಅದ್ವಿತೀಯ ಸ್ವತಂತ್ರ ಗ್ರಂಥಕಾರರು ಅಂದರೆ ಅದು ಸಿದ್ಧಾಂತದ ತಾವು ನಂಬಿದ ಶ್ರೀಮನ್ಮಧ್ವ ಸಿದ್ಧಾಂತದ ಚೌಕಟ್ಟಿನಡಿಯಲ್ಲಿ ಚಿತ್ರಿಸುವ ಒಂದು ಅದ್ವಿತೀಯ ಕೌಶಲವನ್ನು ಕಾಣ್ತೇವೆ ನಾವು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಗ್ರಂಥಗಳಲ್ಲಿ. ಶ್ರುತಿ ಪ್ರಸ್ಥಾನ ಅಂತ ಏನು ನೋಡ್ತೇವೆ ವೇದಗಳು, ಆ ವೇದಗಳಿಗೆ, ಮೂರೂ ವೇದಗಳಿಗೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಈ ವೇದಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಂತ್ರಾರ್ಥ ಮಂಜರಿ ಎನ್ನುವಂತಹ ವೇದಕ್ಕೆ ಸಂಬಂಧಪಟ್ಟ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮಂತಹ ಸಾಮಾನ್ಯರಿಗೆ ಆ ಮಂತ್ರಾರ್ಥ ಮಂಜರಿಯನ್ನೆಯೋ ಅಥವಾ ಬೇರೆ ಋಕ್ ಪ್ರಸ್ಥಾನಕ್ಕೆ ಅಥವಾ ಯಜು ಪ್ರಸ್ಥಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಅಧ್ಯಯನ ಮಾಡುವ ಕೌಶಲ ನಮಗಿಲ್ಲ. ಆದರೆ ಪಂಚಸೂಕ್ತಗಳನ್ನು ಪಠಣೆ ಮಾಡುತ್ತೇವೆ. ಅಂಬರಣಿ ಸೂಕ್ತ, ಪುರುಷ ಸೂಕ್ತ, ಇವುಗಳನ್ನು ಸೂಕ್ತಗಳನ್ನು ಏನು ಪಠಣೆ ಮಾಡ್ತೇವೆ, ಈ ಸೂಕ್ತಗಳಿಗೆ ಏನು ಅರ್ಥ ಅನ್ನೋದನ್ನು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಈ ಪುರುಷ ಸೂಕ್ತಾದಿ ಪಂಚಸೂಕ್ತಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಉಪಕಾರವನ್ನು ಮಾಡಿದ್ದಾರೆ. ಆದ್ದರಿಂದ ಪೂಜ್ಯಾಯ, ನಿತ್ಯ ಪಠಿಸುವ ದೇವರ ಪೂಜೆಗೆ ಬೇಕಾಗುವ ಪುರುಷ ಸೂಕ್ತಾದಿಗಳನ್ನು ಪಠಿಸುವಾಗ ನೀವು ಹೇಳಿದ ಅರ್ಥ ಚಿಂತನೆ ತಲೆಯಲ್ಲಿ ಬಂದು ಭಗವಂತನಲ್ಲಿ ಭಕ್ತಿ ಮೂಡುತ್ತದೆ ಸ್ವಾಮಿ. ನೀವು ಹಾಗೆ ಅರ್ಥವನ್ನು ಬರೆದು ಭಕ್ತಿಯನ್ನು ಮೂಡಿಸಿದ್ದರಿಂದ ನೀವು ಪೂಜ್ಯಾಯ, ಪೂಜ್ಯರಾಗಿದ್ದೀರಾ. ಇನ್ನು ಉಪನಿಷತ್ತು ಪ್ರಸ್ಥಾನ, 10 ಉಪನಿಷತ್ತು ಪ್ರಸ್ಥಾನಗಳಿಗೆ ಖಂಡಾರ್ಥವನ್ನು ಬರೆದು ಪರಮೋಪಕಾರವನ್ನು ಮಾಡಿದ್ದಾರೆ. ಬೇಸಿಕ್ ಸ್ಟೆಪ್ ಹಾಕಿ ಕೊಡ್ತಾರೆ. ಸಿದ್ಧಾಂತದ ಚೌಕಟ್ಟಿನೊಳಗೆ ಅದು ಹೇಗೆ ತಿಳಿಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ ಮಹನೀಯರು. ಆದ್ದರಿಂದ ಪೂಜ್ಯಾಯ. ಗೀತಾ ಪ್ರಸ್ಥಾನಕ್ಕಂತೂ ಅವರ ಉಪಕಾರ ಪರಮಾದ್ಭುತವಾದದ್ದು. ಗೀತಾರ್ಥ ಸಂಗ್ರಹ ಎಂಬುದಾಗಿ ಗೀತಾ ವಿವೃತಿಯನ್ನು ರಚನೆ ಮಾಡಿದ್ದಾರೆ. ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಎನ್ನುವಂತಹ ಟಿಪ್ಪಣಿಯನ್ನು, ಟೀಕಾಕ್ಕೆ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಗೀತಾ ತಾತ್ಪರ್ಯ ಟೀಕೆಗೂ ಕೂಡ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅವರ ಪ್ರಧಾನ ಉದ್ದೇಶ ಸರ್ವಜ್ಞ ಕಲ್ಪ ಶ್ರೀಮಠ್ ಟೀಕಾಕೃತ್ಪಾದರ ಸೇವೆ, ಸರ್ವಜ್ಞ ಕಲ್ಪರಾದ ಶ್ರೀಮಠ್ ಟೀಕಾಕೃತ್ಪಾದರ ಸೇವೆ, ಅವರ ಸೇವೆಯನ್ನು ಅನನ್ಯವಾಗಿ ಮಾಡಬೇಕು ಎಂಬುದಾಗಿ ಗೀತೆಗೆ, ಭಗವದ್ಗೀತೆ ಪರಮೋತ್ಕೃಷ್ಟವಾದ ಗ್ರಂಥ ಅದು, ಅದನ್ನು ಕೇಳಲೇಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಪ್ಪಣೆ ಕೊಟ್ಟಂತೆ ಜ್ಞೇಯಂ ಪಾಠ್ಯಂಚ ತದ್ವಯಂ. ಜ್ಞೇಯ ಅಂದರೆ ಅದು ಭಗವದ್ಗೀತಾ, ಪಾಠ್ಯ ಅಂದರೆ ಅದು ವಿಷ್ಣು ಸಹಸ್ರನಾಮ. ಇಷ್ಟು ಮಾಡಲೇಬೇಕು. ಮಾಡುವಾಗ ತಪ್ಪಾಗಿ ತಿಳಿದುಬಿಟ್ರೆ ಅನಾಹುತ ಆಗಿಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಗೀತಾ ಪ್ರಸ್ಥಾನಕ್ಕೆ 3 ಅಪರೂಪದ ಕೃತಿಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದಲೂ ಕೂಡ ಪೂಜ್ಯಾಯ. ಇವೆಲ್ಲ ಸಂಕ್ಷಿಪ್ತದೊಳಗೆ ಹೇಳ್ತಾ ಇದ್ದಿದ್ದು. ಪ್ರತಿನಿತ್ಯ ಗೀತಾ ವಿವೃತಿಯ ಪಾಠವನ್ನು ಮಾಡ್ತಾ ಇದ್ದೇವೆ. ಆಗ ಗುರು ಸಾರ್ವಭೌಮರ ಮಹತಿ ಏನು ಅಂತ ನಮಗೆ ಗೊತ್ತಾಗ್ತದೆ. ಅಲ್ಲಿ ವಿಸ್ತಾರವಾಗಿ ತಿಳಿಯೋಣ. ಈಗ ಸಂಕ್ಷಿಪ್ತದೊಳಗೆ ನೋಡಲಿಕ್ಕೆ ಹೊರಟಿದ್ದೇವೆ ಅಷ್ಟೇ. ಇನ್ನು ಸೂತ್ರ ಪ್ರಸ್ಥಾನ ಅಂತೇನಿದೆ, ಆ ಸೂತ್ರ ಪ್ರಸ್ಥಾನಕ್ಕೆ, ಬ್ರಹ್ಮಸೂತ್ರಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು 4 ಗ್ರಂಥಗಳನ್ನು ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೋ ಆ ಗ್ರಂಥಕ್ಕೆ, ಆ ಗ್ರಂಥಗಳಿಗೆ ಅಪರೂಪದ ಟಿಪ್ಪಣಿಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಮಹನೀಯರಾದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು. ತಂತ್ರದೀಪಿಕಾ, ನ್ಯಾಯಮುಕ್ತಾವಲಿ, ತತ್ವಪ್ರಕಾಶಿಕಾ ಟಿಪ್ಪಣಿ, ಭಾವದೀಪ ಅಂತ ಕರೀತಾರೆ. ಅದೇ ರೀತಿಯಾಗಿ ಅಣುಭಾಷ್ಯಕ್ಕೆ ತತ್ವಮಂಜರಿ, ಅನುವ್ಯಾಖ್ಯಾನಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಪರಿಮಳ ಗ್ರಂಥವನ್ನು ರಚನೆ ಮಾಡಿಕೊಟ್ಟು ಆ ಶ್ರೀಮನ್ಯಾಯ ಸುಧಾದ ಒಂದೇನು ಆ ಸುಧಾ ಏನಿದೆ, ಆ ಸುಧಾ ಅಮೃತ ಒಳಗಿಳಿದಾಗ, ಆದರೆ ಆ ಸುಧೆಯ ಸುವಾಸನೆ ಇಡೀ ಜಗತ್ತಿನ ತುಂಬ ಪಸರಿಸಿದ್ದರಿಂದಲೇ ಅದಕ್ಕೆ ಪರಿಮಳ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಮಹನೀಯರು. ಅಂತಹ ಪರಿಮಳ ಗ್ರಂಥವನ್ನು ರಚನೆ ಮಾಡಿದ್ದೀರಾ ಸ್ವಾಮಿ, ಅತಃ ಪೂಜ್ಯಾಯ. ಅಷ್ಟೇ ಅಲ್ಲ, 10 ಪ್ರಕರಣಗಳಿಗೆ ವಿಷ್ಣು ತತ್ವ ನಿರ್ಣಯ, ತತ್ವೋದ್ಯೋತ, ತತ್ವಸಂಖ್ಯಾನ, ತತ್ವವಿವೇಕ ಮೊದಲಾದ ಕಥಾಲಕ್ಷಣ, ಮೊದಲಾದ ಮಾಯಾವಾದ ಖಂಡನ, ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ಹೀಗೆ ಮೊದಲಾದ ಖಂಡನತ್ರಯಗಳೋ ಅಥವಾ ನಿರ್ಣಯ ಗ್ರಂಥಗಳೋ ಇವುಗಳಿಗೆಲ್ಲ ತಾವು ಟಿಪ್ಪಣಿಯನ್ನು ರಚನೆ ಮಾಡಿಕೊಟ್ಟಿದ್ದೀರಾ. ಆ 10 ಪ್ರಕರಣಕ್ಕೆ ಟೀಕಾಕೃತ್ಪಾದರು ರಚನೆ ಮಾಡಿದ ಟೀಕೆಗೆ ತಾವು ರಚನೆ ಮಾಡಿಕೊಟ್ಟು ಟಿಪ್ಪಣಿಯನ್ನು ರಚನೆ ಮಾಡಿಕೊಟ್ಟಿದ್ದೀರಾ. ಆದ್ದರಿಂದ ಪೂಜ್ಯಾಯ, ತಾವು ಪೂಜ್ಯರಾಗಿದ್ದೀರಾ. ಇದು ಪ್ರಧಾನ. ಅಂದರೆ ಕೊಬ್ಬರಿ ಇದ್ದಂತೆ, ತೆಂಗಿನಕಾಯಿ ಒಳಗಿರುವ ಕೊಬ್ಬರಿ ಇದ್ದಂತೆ, ಇನ್ನು ಎಳನೀರು ಇದ್ದಂತೆ ಅಂತ ಮೊದಲನೇ ದಿವಸ ಕಂಡಿದ್ವಲ್ಲ, ಆ ಎಳನೀರು ಅವರ ಸ್ವತಂತ್ರ ಕೃತಿಗಳು ಅಂತ.
ಇನ್ನು ವ್ಯಾಸರಾಯರು, ಮಹಾನುಭಾವರಾದ ವ್ಯಾಸರಾಜರೇನಿದ್ದಾರೋ ಅಂತಹ ವ್ಯಾಸರಾಜರ ಚಂದ್ರಿಕೆಗೆ ಪ್ರಕಾಶ ಅಂತ ಬರೆದಿದ್ದಾರೆ. ತರ್ಕತಾಂಡವಕ್ಕೆ ವ್ಯಾಖ್ಯಾನವಾಗಿರ್ತಕ್ಕಂತಹ ನ್ಯಾಯದೀಪವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಟೀಕಾಕೃತ್ಪಾದರ ಶ್ರೇಷ್ಠ ಸರ್ವೋತ್ಕೃಷ್ಟ ಸ್ವತಂತ್ರ ಗ್ರಂಥ ವಾದಾವಳಿ, ಆ ವಾದಾವಳಿಗೆ ಟಿಪ್ಪಣಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಟೀಕಾಕೃತ್ಪಾದರ ಮತ್ತೊಂದು ಸ್ವತಂತ್ರ ಗ್ರಂಥ ಪ್ರಮಾಣ ಪದ್ಧತಿ, ಅದಕ್ಕೂ ಟಿಪ್ಪಣಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಣುಮಧ್ವ ವಿಷಯಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ಮಹನೀಯರ ಚರಿತ್ರೆಯನ್ನು ನಿನ್ನೆ ದಿವಸ ಕಂಡಿದ್ದೇವೆ, ಅಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಭಗವಂತನನ್ನು ಹೇಗೆ ನಾವು ಚಿಂತನೆ ಮಾಡಬೇಕು ಎನ್ನುವಂತಹದ್ದು ಒಂದು ಪ್ರಾತಃ ಸಂಕಲ್ಪ ಗದ್ಯ ಎಂಬುದಾಗಿ ಗದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ರಾತ್ರಿ ಮಲಗುವಾಗ ಹೇಗೆ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸರ್ವಸಮರ್ಪಣ ಗದ್ಯ ಎಂಬುದಾಗಿ ಸರ್ವಸಮರ್ಪಣ ಗದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅತಃ ಪೂಜ್ಯಾಯ. ಸ್ವತಃ ಶ್ರೀರಾಮಚಂದ್ರ ದೇವರು ನೋಡಿ, ನಿನ್ನೆನೇ ಇಷ್ಟು ಭಾರೀ ಮುಹೂರ್ತಗಳನ್ನು ಇಡಬೇಕು ಯಾಕೆ? ಎಲ್ಲ ರಾಜಕಾರಣಿಗಳಿಗೆ, ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ನಿನ್ನೆ ಮುಹೂರ್ತನೇ ಆರಿಸ್ಕೋಬೇಕು ಅಂತ ಭಗವಂತ ಪ್ರೇರಣೆ ಮಾಡಬೇಕು ಯಾಕೆ? ನೋಡಿ, ರಾಘವೇಂದ್ರ ಗುರು ಸಾರ್ವಭೌಮರ ಮಧ್ಯಾರಾಧನೆ, ರಾಘವೇಂದ್ರ ಗುರು ಸಾರ್ವಭೌಮರು ಇದ್ದಾರೆ, ಅವರು ಯಾವತ್ತೂ ಇದ್ದಾರೆ, ಅದನ್ನು ನಾವು ಅಳಿಸ್ಕೊಳ್ಳೋದು ಬೇಡ. ವಿಶೇಷವಾಗಿ ಅವರ ಆರಾಧನೆಯ ಈ ಸುಸಂದರ್ಭದಲ್ಲಿ ಅವತ್ತೇ ಆಗಬೇಕು. ಯಾಕೆ ಅಂದರೆ ನೋಡಿ, ಅವರು ರಾಮಚಾರಿತ್ರ್ಯ ಮಂಜರಿ ಎಂಬುದಾಗಿ ಒಂದು ಶ್ರೇಷ್ಠವಾದ ಚಿಕ್ಕದಾದ ಕೃತಿಯನ್ನು ಬರೆದು ಶ್ರೀರಾಮಚಂದ್ರ ದೇವರ ಅದ್ವಿತೀಯವಾದ ಅವರ ಅನಂತ ಕಲ್ಯಾಣ ಗುಣಗಳನ್ನು, ಆ ರಾಮಚಂದ್ರ ದೇವರಲ್ಲಿರುವ ನಿರ್ದೋಷತೆಯನ್ನು ನಮಗೆ ಬಹಳ ಸೊಗಸಾಗಿ ಚಿತ್ರಣವನ್ನು ಮಾಡಿಕೊಟ್ಟಿದ್ದಾರೆ. ಅತಃ ಪೂಜ್ಯಾಯ. ಅಷ್ಟೇ ಅಲ್ಲ, ಕಲವು ಕೃಷ್ಣ ಪ್ರಶಸ್ಯತಿ, ಕಲಿಯುಗದೊಳಗೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಉಪಾಸನೆ ಏನಿದೆ ಅದು ಶ್ರೇಷ್ಠವಾದದ್ದು. ಅದನ್ನು ತಿಳಿಸ್ಕೊಡಬೇಕು ಅಂತಲೇ ಶ್ರಾವಣ ಮಾಸದಲ್ಲಿ ಕೃಷ್ಣಾಷ್ಟಮಿ ಬರುವಾಗಲೇ ಅವರು ವೃಂದಾವನ ಪ್ರವೇಶ ಮಾಡಿದರು ಅಂತ ತಿಳಿತದೆ. ಅಪ್ಪ, ರಾಮನ ಉಪಾಸನೆಯನ್ನು ನಾನು ಮಾಡಿದರೂ ಕೂಡ ಕೃಷ್ಣನನ್ನು ಬಿಟ್ಟೇನೆ ಅಂತ ತಿಳಿಬೇಡಿ. ಉಡುಪಿ ಒಳಗೆ ಇದ್ದು ಬೇಕಾದಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹನೀಯರು ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ಕೇಳ್ತೇವೆ ಅವರ ಕಥೆಯಲ್ಲಿ. ರಾಮಚಾರಿತ್ರ್ಯ ಮಂಜರಿ ಅಂತ ಬರದಂತೆ ಶ್ರೀಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬುದಾಗಿಯೂ ಕೂಡ ಒಂದು ಲೋಕೋತ್ತರವಾದ ಕೃತಿಯನ್ನು ಕೊಟ್ಟು ಸಂಕ್ಷಿಪ್ತದೊಳಗೆ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಚರಿತ್ರೆಗಳು ಕಣ್ಮುಂದೆ ಬರುವಂತೆ ನಮಗೆ ಮಾಡಿಕೊಟ್ಟು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಿ ನಿಜವಾದ ಗುರುಸ್ಥಾನೀಯರಾಗಿದ್ದೀರಿ. ಆದ್ದರಿಂದ ಪೂಜ್ಯಾಯ, ನೀವು ಪೂಜ್ಯರಾಗಿದ್ದೀರಿ. ಅಷ್ಟೇ ಅಲ್ಲ ಸ್ವಾಮಿ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರೆದ ಸರ್ವೋತ್ಕೃಷ್ಟ ಕೃತಿ, ಅವರು ಬರೆದದ್ದೆಲ್ಲ ಸರ್ವೋತ್ಕೃಷ್ಟವೇ, ಅದರಲ್ಲಿ ಸಂಶಯವೇ ಇಲ್ಲ. ಪಾಮರರಿಗೆ ಅರ್ಥ ಆಗಲಿಕ್ಕಿಲ್ಲ, ಅಷ್ಟೇ ಅಪಾರ್ಥ ಮಾಡಿಕೊಂಡು ತಮ್ಮ ದುರ್ಬುದ್ಧಿಯನ್ನು ಅಲ್ಲಿ ತೋರಿಸಿ ತಮಗೆ ವಿಹಿತವಾದ ಲೋಕಗಳಿಗೆ ಹೋಗುವಂತಹ ಕೆಲಸವನ್ನು ಮಾಡಬಹುದೇ ವಿನಃ ನಿಜವಾಗಿಯೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರತಿ ಅಕ್ಷರಗಳು ಕೂಡ ಲೋಕ ಕಲ್ಯಾಣಕರವಾಗಿರತಕ್ಕಂಥವು. ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರ ಹರಿವೇಶ್ಮಕೃತ್ ಸಮಃ, ಅಷ್ಟು ಪುಣ್ಯಪ್ರದವಾಗಿರ್ತಕ್ಕಂಥವುಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರತಿ ಅಕ್ಷರಗಳು. ಅಂತಹ ಅಕ್ಷರಗಳಿಂದ ಕೂಡಿದ ಶ್ರೇಷ್ಠ ಕೃತಿ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದು 5000 ಶ್ಲೋಕಾತ್ಮಕವಾದದ್ದು, 32 ಅಧ್ಯಾಯಗಳಿಂದ ಕೂಡಿದ್ದು. ಅದನ್ನು ತಿಳಿಲಿಕ್ಕೆ ಆಗುವುದಿಲ್ಲ ಪಾಪ ಜನಗಳಿಗೆ. ತಿಳಿಬೇಕು. ಆದರೆ ಅಕಸ್ಮಾತ್ತಾಗಿ ಅದನ್ನು ತಿಳಿಯಲಿಕ್ಕಾಗದೇ ಇರತಕ್ಕಂತಹ ಒಂದು ಸಂದರ್ಭ ಬಂದಾಗ, ಪ್ರತಿನಿತ್ಯ ಅದನ್ನು ಪಾರಾಯಣ ಮಾಡಲಿಕ್ಕಾಗದೇ ಇರತಕ್ಕಂತಹ ಒಂದು ಸಂದರ್ಭ ಒದಗಿ ಬಂದಾಗ ಅವಶ್ಯವಾಗಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅಂತ ಒಂದು ಮಾಡಿಕೊಡ್ತೇನೆ. ಅದರೊಳಗೆ ಕೇವಲ 32 ಶ್ಲೋಕಗಳಲ್ಲಿ 32 ಅಧ್ಯಾಯಗಳ ಸಮರಿ ತಂದು ಕೊಡ್ತೇನೆ ಅಂಥೇಳಿ ವಿಸ್ತಾರವಾದ 5000 ಶ್ಲೋಕಗಳಲ್ಲಿ ಶ್ರೀಮದ್ ಆಚಾರ್ಯರು ಆದೇಶ ಮಾಡಿದ, ಹೇಳಿದ, ತಾತ್ಪರ್ಯ ಹೇಳಿದ, ನಿರ್ಣಯಿಸಿ ಹೇಳಿದ ಎಷ್ಟೂ ವಿಷಯಗಳನ್ನು 32 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಎನ್ನುವ ಕೃತಿಯಲ್ಲಿ. ಅತಃ ಪೂಜ್ಯಾಯ. ಆದ್ದರಿಂದ ಸ್ವಾಮಿ ತಾವು ಪೂಜ್ಯರಾಗಿದ್ದೀರಿ ಅಂತಾರೆ ಅಪ್ಪಣಾಚಾರ್ಯರು. ಇನ್ನೂ ಆ ಮಹನೀಯರಿಗೆ ಎಷ್ಟು 1000 ವಿಚಾರಗಳು ಹೊಳೆದಿತ್ತೋ ಏನೋ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಭಟ್ಟ ಸಂಗ್ರಹ, ಪ್ರಮೇಯ ಸಂಗ್ರಹ, ನದೀ ತಾರತಮ್ಯ ಸ್ತೋತ್ರ ಒಂದಲ್ಲ ಎರಡಲ್ಲ. ಅವರು ಬರೆದಿರ್ತಕ್ಕಂತಹ ಗ್ರಂಥಗಳ ಅಪಾರ, ಮನುಷ್ಯರ ದೇಹದೊಳಗೆ ಇರತಕ್ಕಂತಹ ಭಗವದ್ರೂಪ ಚಿಂತನ, ಹೀಗೆ ಒಂದಲ್ಲ ಎರಡಲ್ಲ ಅವರು ಮಾಡಿರ್ತಕ್ಕಂತಹ ಅನೇಕ ಕೃತಿಗಳು. ಆ ಕೃತಿಗಳನ್ನು ನೀವು ರಚನೆ ಮಾಡಿದ್ದೀರಿ.
ಈ ಗ್ರಂಥಗಳನ್ನು ನೋಡಿದರೆ ಸಾಕು. ತದ್ದರ್ಶನಂ ದುರಿತ ಕಾನನದಾವಭೂತಂ. ನಿಮ್ಮ ಗ್ರಂಥಗಳ ದರ್ಶನದಿಂದ ಸಂಸಾರವೆಂಬ ಕಾಡು ಹೊರಟೋಗ್ತದೆ. ಯಾಕೆ ಅಂದರೆ ಆ ಗ್ರಂಥಗಳೊಳಗಿರುವ ವಿಷಯಗಳು ಸಂಸಾರವೆಂಬ ಅರಣ್ಯವನ್ನು ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿವೆ. ಗ್ರಂಥ ಹಿಡಿಲಿಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮ್ಮ ಪಾದುಕೆಗಳು, ನಿಮ್ಮ ಮೃತ್ತಿಕೆ, ನಿಮ್ಮ ಬೃಂದಾವನ, ಸಂಸಾರವೆಂಬ ಕಾನನವನ್ನು ಸುಟ್ಟು ಭಸ್ಮ ಮಾಡುವ ಸಾಮರ್ಥ್ಯ ಇದೆ ನಿಮ್ಮ ಗ್ರಂಥಗಳ ದರ್ಶನದಿಂದ. ಅತಃ ನೀವು ಪೂಜ್ಯಾಯ. ಅಷ್ಟೇ ಅಲ್ಲ, ವಂದ್ಯಾಸು ಪುತ್ರ ಪ್ರದಹ. ನೋಡಿ, ಅಪ್ಪಣಾಚಾರ್ಯರು ಹೇಳಬೇಕಾದ್ರೆ ಸಾಮಾನ್ಯ ಹೇಳಿರ್ತಕ್ಕಂಥದ್ದಲ್ಲ, ಅದಕ್ಕೆ ಮಂತ್ರ ತುಲ್ಯ ಅದು. ವಂದ್ಯಾಸು ಪುತ್ರದಹ, ಯಾರಿಗೆ ಮಕ್ಕಳಾಗಿಲ್ಲ ಸ್ವಾಮಿ, ನಿಮ್ಮ ಬೃಂದಾವನದ ಸೇವೆ ಮಾಡಿದರೆ ಸಾಕು, ನಿಮ್ಮ ಸ್ಮರಣೆ ಮಾಡಿದರೆ ಸಾಕು, ವಂದ್ಯಾಳಿಗೂ ಕೂಡ ಒಳ್ಳೆ ಮಗ ಹುಡ್ತಾನೆ, ಬಂಜೆಗೂ ಕೂಡ ಒಳ್ಳೆ ಮಗ ಹುಡ್ತಾನೆ. ಅಷ್ಟೇ ಅಲ್ಲ, ಯಶಸ್ವಿ ಪುಣ್ಯವರ್ಧನ, ಯಶಶ್ರೀ ಪುಣ್ಯವರ್ಧನ. ಸ್ವಾಮಿ, ನಿಮ್ಮ ಸ್ಮರಣೆಯನ್ನು ಮಾಡುವ ಮಾತ್ರದಿಂದಲೇ ಅಪಾರವಾಗಿರ್ತಕ್ಕಂತಹ ಕೀರ್ತಿ ಎಲ್ಲ ಕಡೆಗೂ ಹರಡುತ್ತದೆ. ಯಶಸ್ಸನ್ನು ಕೊಡ್ತೀರಾ, ಶ್ರೀ ಸಂಪತ್ತನ್ನು ಕೊಡ್ತೀರಾ. ಪುಣ್ಯವರ್ಧನ, ನಿಮ್ಮ ಸ್ಮರಣೆ ಮಾಡೋ ಮಾತ್ರದಿಂದಲೇ ಪುಣ್ಯ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟು ವಿಚಿತ್ರ ಅಂದರೆ, ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ. ಇನ್ನು ಜಪ ಮಾಡಬೇಕಾಗಿದ್ದರೆ ಓಂ ಶ್ರೀರಾಘವೇಂದ್ರಾಯ ನಮಃ, ಓಂ ಓಂ ಶ್ರೀರಾಘವೇಂದ್ರಾಯ ನಮಃ, ಓಂ. ಇದು ಜಪ ಮಾಡಬೇಕಾದರೆ ಗುರುಪದೇಶವನ್ನು ಪಡೆದು ಅದನ್ನು ಶಾಸ್ತ್ರೀಯ ಕ್ರಮದೊಳಗೆ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಅಪಣಾಚಾರ್ಯರನ್ನ ಮಂತ್ರದ್ರಷ್ಟಾರರು ಋಷಿಗಳು ಅಂತೂ ಚಿಂತನೆ ಮಾಡಿ ಅದರ ಬಗ್ಗೆ ಕೃಷ್ಣಾಚಾರ್ಯರು ಹೇಳಿದ ಕ್ರಮದಲ್ಲಿ ನಾವು ಜಪ ಮಾಡುವಾಗ ಹೀಗೆ ಹೇಳಬೇಕು. ಬೇಡ, ನಾನು ಸುಮ್ಮನೆ ದಾರಿಯಲ್ಲಿ ಹೊರಟಿದ್ದೇನೆ, ಜಪ ಮಾಡಲಿಕ್ಕೆ ಇಲ್ಲ, ನಾನು ಏನೋ ಕೆಲಸವನ್ನು ಮಾಡ್ತಾ ಇದ್ದೇನೆ, ಗುರುಗಳ ಸ್ಮರಣೆಯನ್ನು ಮಾಡ್ತೇನೆ ಅಂತಂದರೆ ಸಾಕು. ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ ಅಂತಿಷ್ಟಂದರೆ ಸಾಕು. ಪುಣ್ಯವರ್ಧನ, ಪುಣ್ಯ ಹೆಚ್ಚಾಗ್ತದೆ, ಪುಣ್ಯ ಹೆಚ್ಚಾಗ್ತದೆ. ಯಾಕೆ? ಆ ಹೆಸರಿನೊಳಗೆ ಅಂತಹ ಶಕ್ತಿ ಇದೆ. ಆ ಹೆಸರಿನೊಳಗೆ ಭಗವಂತ ಅಂತಹ ಒಂದು ದಿವ್ಯವಾದ ತೇಜಸ್ಸನ್ನು ಇಟ್ಟಿದ್ದಾನೆ. ಆದ್ದರಿಂದ ಯಶಶ್ರೀ ಪುಣ್ಯವರ್ಧನ, ಇಂತಹ ಯಶಸ್ಸನ್ನು ಕೊಡುವ, ಸಂಪತ್ತನ್ನು ಕೊಡುವ, ಪುಣ್ಯವನ್ನು ಹೆಚ್ಚಿಸುವ ಅದ್ವಿತೀಯವಾದ ಸಾಮರ್ಥ್ಯ ತಮ್ಮ ನಾಮದೊಳಗಿದೆ, ತಮ್ಮೊಳಗೆ ಇದೆ. ಆದ್ದರಿಂದ ತಾವು ಪೂಜ್ಯಾಯ. ಇನ್ನೂ ಬಹಳ ಅರ್ಥಗಳಿವೆ. ನಿನ್ನೆ ದಿವಸನೇ ನಮ್ಮ ಸೋದರ ಮಾವಂದಿರಾದ ಪಂಡಿತ ಪ್ರಕಾಂಡರಾಗಿರ್ತಕ್ಕಂತಹ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ನೆಚ್ಚಿನ ಶಿಷ್ಯರೂ ಆಗಿರ್ತಕ್ಕಂತಹ ಪಂಡಿತ್ ಕೊರ್ಲಹಳ್ಳಿ ಜಯತೀರ್ಥಾಚಾರ್ಯರು ಪೂಜ್ಯಾಯ ರಾಘವೇಂದ್ರಾಯ ಎನ್ನುವ ಶ್ಲೋಕಕ್ಕೆ ವಿಶಿಷ್ಟವಾದ ವ್ಯಾಖ್ಯಾನವನ್ನು ನಿನ್ನೆ ದಿವಸ ಹೇಳಿದರು. ನೋಡಿ ಹೇಗಿದೆ ಈ ಅರ್ಥ ಅಂತ ಪಾಪ ಅವರು ಹೇಳಿದಾಗ ಬಹಳ ಆನಂದ ಆಗಿತ್ತು. ಅವುಗಳನ್ನೆಲ್ಲ ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿತ್ತು. ಇನ್ನೂ ಬಹಳ ವಿಷಯಗಳಿವೆ. ನಮ್ಮ ಗುರುಗಳು ಸಂಗ್ರಹ ಮಾಡಿರ್ತಕ್ಕಂತಹ ವಿಷಯಗಳು, ನಿನ್ನೆ ದಿವಸ ನಮ್ಮ ಸೋದರ ಮಾವಂದಿರು ಹೇಳಿರ್ತಕ್ಕಂತಹ ವಿಷಯಗಳು ಇನ್ನೂ ಬಹಳ ಇತ್ತು. ಮತ್ತೆ ಸಮಯ ಬಂದಾಗ ನಾವು ಎಲ್ಲರೂ ಕೂಡ ಅವಶ್ಯವಾಗಿ ಅವರು ಯಾಕೆ ಪೂಜ್ಯರಾಗಿದ್ದಾರೆ, ಇನ್ನೂ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇನ್ನೆಷ್ಟೆಷ್ಟು ಅರ್ಥಗಳಿವೆ ಅಂತ ಅನ್ನೋದನ್ನು ಊಹಾ ಮಾಡಿಕೊಂಡ್ರೆ ಸಾಕು. ಯಾವತ್ತು ಗುರುಸಾರ್ವಭೌಮರು ನಮಗೆ ಅನುಗ್ರಹವನ್ನು ಮಾಡ್ತಾರೋ ಆ ಸಂದರ್ಭದಲ್ಲಿ ಇನ್ನೂ ಈ ಗುರುಸ್ತೋತ್ರದಲ್ಲಿ ಯಾಕೆ ಪೂಜ್ಯತ್ವವನ್ನು ಹೇಳಿದ್ದಾರೆ ಅದನ್ನೂ ಕಾಣಬೇಕು. ನಮ್ಮ ಗುರುಗಳು ಅರ್ಥ ಸಂಗ್ರಹಿಸಿದ್ದನ್ನೂ ನಾವು ಅಲ್ಲಿ ಕಾಣಬೇಕು. ಜೊತೆಗೆ ನಮ್ಮ ಸೋದರ ಮಾವಂದರು ಹೇಳಿರ್ತಕ್ಕಂತಹ ಅರ್ಥವನ್ನು ನಾವು ಕಾಣಬೇಕು. ಮತ್ತೊಮ್ಮೆ ರಾಘವೇಂದ್ರ ಗುರುಸಾರ್ವಭೌಮರು ನಮಗೆ ಅನುಗ್ರಹವನ್ನು ಮಾಡಿ ಆ ಅರ್ಥ ಚಿಂತನೆಯನ್ನು ಬೇಗ ತಿಳಿಯುವಂತೆ ನಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮ್ಮ ಶ್ರೇಷ್ಠ ಗುರುಗಳಾದ ಕುಲಗುರುಗಳಾದ ಮಹಾನುಭಾವರಾದ ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಉಪನ್ಯಾಸವನ್ನು ಆಲಿಸಬೇಕು, ಆ ಭಾಗ್ಯವನ್ನು ಕಳ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಉಪನ್ಯಾಸವನ್ನು ನಮ್ಮ ಗುರುಗಳ ಅಂತರ್ಯಾಮಿ, ನಮ್ಮ ತಂದೆ ತಾಯಿಗಳ ಅಂತರ್ಯಾಮಿ, ನಮ್ಮ ಕುಲಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಸಮಸ್ತ ಗುರುಗಳ ಅಂತರ್ಯಾಮಿ ರಾಘವೇಂದ್ರ ಗುರುಸಾರ್ವಭೌಮರ ಅಂತರ್ಯಾಮಿ, ಅದೇ ರೀತಿಯಾಗಿ ಶ್ರೀಮದ್ ಟೀಕಾಕೃತ್ಪಾದರ ಅಂತರ್ಯಾಮಿ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಅಂತರ್ಯಾಮಿಯಾದ ಭಗವಾನ್ ಅಂಬರಣಿಪತಿ ವೇದವ್ಯಾಸ ದೇವರ ಪಾದಾರವಿಂದಗಳಲ್ಲಿ ಈ ಪುಣ್ಯವನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಾಳೆಯಿಂದ ಭಗವದ್ಗೀತೆಯ ಉಪನ್ಯಾಸ ಸಾಯಂಕಾಲ 5:30 ಇರುತ್ತದೆ. ಸಕಲ ಸದ್ಭಕ್ತರು ಅದರ ಲಾಭವನ್ನು ಪಡಿಬೇಕು. ಶ್ರೀಕೃಷ್ಣಾರ್ಪಣಮಸ್ತು.
हरि ओम वेदो व्यासगुणामासे विद्याधीशतमोषम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओम श्रियपत्ते नित्य गणित गुणमाणिक्य विशद प्रभाजालोल्लासोपहत सकला वज्रतमसे जगज्जन्मस्थेम प्रलय रचनाशील वपुषे नमो अशेषाम्नाय स्मृतिहृदय दीप्ताय हरे येन प्रादुरभावि भूमिवलये व्यस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वं समनायि साधुनिकरश्चाकारि सन्मार्गतः तेन व्यासदिवाकरेण सततम् अत्याजिमे मानसं व्याप्तिर्यस्य निजे निजेन महता पक्षे सपक्षे स्थितिः व्यावृत्तिश्च विपक्षतोतविषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। राजाधिराज गुरु सार्वभौम गोविंद गोविंद। प्रदक्षिण नमस्कारान् समर्पयामि। यानि कानि च पापानि जन्मान्तरकृतानि च तानि तानि विनश्यन्ति प्रदक्षिण पदे पदे अन्यथा शरणं नास्ति त्वमेव शरणं मम कारुण्यभावेन रक्ष रक्ष रमापते।